ಮೋದಿ ಮೀಟಿಂಗ್ನಲ್ಲಿ ಕೇಸರಿ ಕಲಿಗಳ ಪಟ್ಟಿ ಫೈನಲ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಆಗತ್ತೆ. ಮೈತ್ರಿ ಕ್ಷೇತ್ರವನ್ನ ಹೊರತುಪಡಿಸಿ ಉಳಿದಂತ 5 ಸ್ಥಾನಗಳಿಗೆ ಅಭ್ಯರ್ಥಿಗಳ ಘೋಷಣೆಯಾಗಲಿದೆ. ಇಲ್ಲಿ ತನಕ 20 ಅಭ್ಯರ್ಥಿಯ ಹೆಸರನ್ನ ಬಿಜೆಪಿ ಘೋಷಿಸಿದೆ. ಇನ್ನುಳಿದಂತ 8 ಕ್ಷೇತ್ರ, ಅದರಲ್ಲಿ 3 ಕ್ಷೇತ್ರ ಈಗಾಗಲೇ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪಿದೆ. ಹಾಗಾಗಿ ಉಳಿದಂತ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಬೇಕಾಗಿದೆ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆಯಾಗುತ್ತೆ. ಹಾಸನ, ಮಂಡ್ಯ ಜೊತೆಗೆ ಕೋಲಾರ ಜೆಡಿಎಸ್ ಪಾಲಾಗಿದೆ. ಇನ್ನು ಉತ್ತರ ಕನ್ನಡ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಳಗಾವಿ ಮತ್ತು ರಾಯಚೂರು ಈ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆಯಾಗೋದು ಬಾಕಿ ಇದೆ. 5 ಕ್ಷೇತ್ರಗಳಲ್ಲಿ ಕೆಲ ಸಂಸದರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಅಳೆದು ತೂಗಿ ಈ 5 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ ಬಿಜೆಪಿ ಹೈಕಮಾಂಡ್. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಆಗಬಹುದು. 5 ಕ್ಷೇತ್ರದಲ್ಲಿ ಕೆಲ ಸಂಸದರಿಗೂ ಕೂಡ ಟಿಕೆಟ್ ಮಿಸ್ ಆಗತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಕೂಡ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಅನ್ನಪೂರ್ಣೇಶ್ವರಿಯಲ್ಲಿ ಬಿಎಸ್ವೈ ಕುಟುಂಬ ಚಂಡಿಕಾ ಯಾಗ ನಡೆಸಿದೆ. ಚಿಕ್ಕಮಗಳೂರಿನ ಹೊರನಾಡಿನ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ಬಿಎಸ್ವೈ ಜೊತೆ ವಿಜಯೇಂದ್ರ ದಂಪತಿ ಕೂಡ ಭಾಗಿಯಾಗಿದ್ದಾರೆ. ಚುನಾವಣಾ ಹೊತ್ತಲ್ಲಿ ಬಿಎಸ್ವೈ ಕುಟುಂಬದಿಂದ ನಡೀತಾ ಇರುವಂತಹ ಚಂಡಿಕಾ ಯಾಗ, ಲೋಕ ಕಲ್ಯಾಣ, ಶತ್ರು ಸಂಹಾರಕ್ಕಾಗಿ ನಡೆಸುವಂತಹ ಯಾಗ ಇದು. ಬಿಎಸ್ವೈ ಜೊತೆ ವಿಜಯೇಂದ್ರ ದಂಪತಿ ಕೂಡ ಭಾಗಿಯಾಗಿದ್ದಾರೆ ಯಾಗದಲ್ಲಿ. ನಿನ್ನೆ ಸಂಜೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ದೇವಾಲಯದಲ್ಲೇ ವಾಸ್ತವ್ಯ ಹೂಡಿತ್ತು ಯಡಿಯೂರಪ್ಪ ಕುಟುಂಬ. ಬೆಳಗ್ಗೆ 8 ಗಂಟೆಗೆ ಚಂಡಿಕಾ ಯಾಗದಲ್ಲಿ ಭಾಗಿಯಾದ ಚಿಕ್ಕಮಗಳೂರಿನ ಹೊರನಾಡಿನ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ನಡೆದಂತ ಚಂಡಿಕಾ ಯಾಗ. ಬಿಎಸ್ವೈ ಕುಟುಂಬ ಈ ಚಂಡಿಕಾ ಯಾಗವನ್ನ ನೆರವೇರಿಸಿದೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ಶತ್ರು ಸಂಹಾರಕ್ಕಾಗಿ ನಡೆಯುವಂತಹ ಯಾಗ ಇದು. ಚುನಾವಣಾ ಹೊತ್ತಲ್ಲಿ ಬಿಎಸ್ವೈ ಕುಟುಂಬ ಈ ಯಾಗವನ್ನ ನೆರವೇರಿಸಿದೆ. ಕಳಸಾ ತಾಲೂಕಿನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ನಡೆಯಿತು ಬಿಎಸ್ವೈ ಕುಟುಂಬದಿಂದ ಚಂಡಿಕಾ ಯಾಗ. ನಾಡಿನ ಆದಿಶಕ್ತಿ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಬಿಎಸ್ವೈ ಕುಟುಂಬ ವಿಶೇಷವಾದಂಥ ಪೂಜೆ, ಹೋಮ, ಹವನಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹೊರನಾಡಿನ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯ ಮುಂಭಾಗದಲ್ಲಿರುವಂಥದ್ದು. ನಿನ್ನೆ ಬಿಎಸ್ವೈ ಕುಟುಂಬ ಆಗಮಿಸಿರುವಂಥದ್ದು. ನಿನ್ನೆ ನಡೆದಂತಹ ರಥೋತ್ಸವದಲ್ಲೂ ಕೂಡ ಬಿಎಸ್ವೈ ಕುಟುಂಬ ಭಾಗವಹಿಸಿ ಆ ದೇವಿಯ ದರ್ಶನವನ್ನು ಕೂಡ ಪಡೆದು ಇಲ್ಲಿಯೇ ವಾಸ್ತವ್ಯವನ್ನು ಕೂಡ ಹೂಡಿದ್ರು. ಚಂಡಿಕಾ ಯಾಗವನ್ನು ಕೂಡ ನಡೆಸುವ ಹಿನ್ನೆಲೆಯಲ್ಲಿ ಚಂಡಿಕಾ ಯಾಗದ ಸಂಕಲ್ಪವನ್ನು ಕೂಡ ಇಡೀ ಬಿಎಸ್ವೈ ಕುಟುಂಬ ನೆರವೇರಿಸಿತ್ತು. ಇಂದು ಮುಂಜಾನೆಯಿಂದಲೂ ಕೂಡ ಬಿಎಸ್ವೈ ಕುಟುಂಬ ಹೊರನಾಡಿನ ಅನ್ನಪೂರ್ಣೇಶ್ವರಿ ಸನ್ನಿಧಿಗೆ ಆಗಮಿಸಿ ಯಾಗಶಾಲೆಯಲ್ಲಿ ನಡೀತಿರುವಂಥ ಚಂಡಿಕಾ ಯಾಗದ ಒಂದು ಪೂಜಾ ಯಾಗದಲ್ಲಿ ಕೂಡ ಪಾಲ್ಗೊಂಡಿರುವಂಥದ್ದು. ದೇವಿಯ ದರ್ಶನವನ್ನು ಕೂಡ ಪಡೆದಿರುವಂಥ ಬಿಎಸ್ವೈ ಕುಟುಂಬ ಈಗ ಒಂದು ಯಾಗಶಾಲೆಯಲ್ಲಿ ನಡೀತಿರುವಂಥ ಚಂಡಿಕಾ ಯಾಗಕ್ಕೆ ತೆರಳಿ ಯಾಗದಲ್ಲಿ ಕೂಡ ಪಾಲ್ಗೊಂಡಿರುವಂಥದ್ದು. ರಾಜ ಮಹಾರಾಜರ ಕಾಲದಲ್ಲಿ ಚಂಡಿಕಾ ಯಾಗವನ್ನು ಕೂಡ ಪುರೋಹಿತರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇತ್ತು. ಚಂಡಿಕಾ ಯಾಗ ಲೋಕ ಕಲ್ಯಾಣ ಮತ್ತು ಶತ್ರುಗಳ ಸಂಹಾರಕ್ಕಾಗಿ ನಡೆಸುವಂಥ ಯಾಗ ಇದಾಗಿರುವಂಥದ್ದು. ಯಾಗದ ಹಿನ್ನೆಲೆಯಲ್ಲಿ 9 ಜನ ನವಚಂಡಿಕಾ ಯಾಗದಲ್ಲಿ 9 ಜನ ಪುರೋಹಿತರ ಒಂದು ನೇತೃತ್ವದಲ್ಲಿ ಚಂಡಿಕಾ ಯಾಗ ನಡೀತಾ ಇರುವಂಥದ್ದು. ಯಡಿಯೂರಪ್ಪ ಹಾಗೆಯೇ ಅವರ ಮಗ ವಿಜಯೇಂದ್ರ ಇಡೀ ಕುಟುಂಬವು ಕೂಡ ಯಾಗದಲ್ಲಿ ಪಾಲ್ಗೊಂಡಿರುವಂಥದ್ದು. 9 ಜನ ಅರ್ಚಕರ ನೇತೃತ್ವದಲ್ಲಿ ಯಾಗ ನಡೀತಾ ಇರುವಂಥದ್ದು. ಹೊರನಾಡಿನ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿರುವಂಥ ಯಾಗಶಾಲೆಯಲ್ಲಿ ಈ ಯಾಗವು ಕೂಡ ನಡೀತಾ ಇರುವಂಥದ್ದು. ಚುನಾವಣಾ ಹೊತ್ತಿನಲ್ಲಿ ಚಂಡಿಕಾ ಯಾಗ ನಡೆಸ್ತಾ ಇರೋದರಿಂದ ಸಾಕಷ್ಟು ಒಂದು ರಾಜಕೀಯದಲ್ಲಿ ಮಹತ್ವವನ್ನು ಕೂಡ ಪಡೆದಿರುವಂಥದ್ದು. ಯಾಗ ಹವನಗಳನ್ನು ಕೂಡ ನಡೆಸುವ ಮೂಲಕ ಚುನಾವಣೆಗೆ ತಯಾರಾಗ್ತಾ ಇದ್ದಾರಾ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ರಾಜಕೀಯವಾದಂಥ ಚರ್ಚೆಯು ಕೂಡ ನಡೀತಾ ಇರುವಂಥದ್ದು. ಮುಂಜಾನೆಯಿಂದಲೇ ಕೂಡ ಬಿಎಸ್ವೈ ಕುಟುಂಬ ಯಾಗಶಾಲೆಗೆ ಆಗಮಿಸಿ ಯಾಗಶಾಲೆಯಲ್ಲಿ ನಡೀತಾ ಇರುವಂಥ ಚಂಡಿಕಾ ಯಾಗದಲ್ಲಿ ಕೂಡ ಪಾಲ್ಗೊಂಡಿರುವಂಥದ್ದು. ಅವರ ಮಕ್ಕಳು, ಮೊಮ್ಮಕ್ಕಳು ಹಾಗೆಯೇ ರಾಘವೇಂದ್ರ ಅವರು ಕೂಡ ಯಾಗದ ಪೂರ್ಣಾವತಿಯ ಹೊತ್ತಿಗೆ ಆಗಮಿಸುವಂಥ ನಿರೀಕ್ಷೆ ಇರುವಂಥದ್ದು. ಇದು ಹೊರನಾಡಿನ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ನಡೀತಾ ಇರುವಂಥ ಚಂಡಿಕಾ ಯಾಗದಲ್ಲಿ ಇಡೀ ಬಿಎಸ್ವೈ ಕುಟುಂಬ ಪಾಲ್ಗೊಂಡಿರುವಂಥದ್ದು. ಹೊರನಾಡಿನ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಬಿಎಸ್ವೈ ಕುಟುಂಬ ವಿಶೇಷವಾದಂಥ ಪೂಜೆ, ಹೋಮ, ಹವನಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಇದೀಗ ಚುನಾವಣಾ ಹೊತ್ತಿನಲ್ಲಿ ಚಂಡಿಕಾ ಯಾಗ ನಡೆಸ್ತಾ ಇರೋದ್ರಿಂದ ಸಾಕಷ್ಟು ರಾಜಕಾರಣದಲ್ಲಿ ಸಾಕಷ್ಟು ರಾಜಕೀಯವಾದಂಥ ಮಹತ್ವವನ್ನು ಕೂಡ ಪಡೆದಿರುವಂಥದ್ದು.
ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.